ಪಾಕ್ ಆಕ್ರಮಿತ ಪ್ರದೇಶವಾದಂಥ ಪೆಹಲ್ಗಾಂವ್ನಲ್ಲಿ ಏನು ಉಗ್ರರ ಒಂದು ದಾಳಿಯಿಂದ ಭಾರತದ ಸಾಕಷ್ಟು ಪ್ರಜೆಗಳು ಕೂಡ ಅಲ್ಲಿ ಮೃತನಾದ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ದಿನಗಳ ನಂತರ ಭಾರತ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಿನ್ನೆ ರಾತ್ರಿ ಏನು ಏರ್ ಸ್ಟ್ರೈಕ್ ಮುಖಾಂತರ ಎಷ್ಟು ಒಂದು ಅಲ್ಲಿದ್ದಂಥ ಏನು ಉಗ್ರಗಾಮಿಗಳ ಒಂದು ತಾಣಗಳ ಮೇಲೆ ಗುಂಡು ಹಾಕುವುದರ ಮುಖಾಂತರ ಅವರಿಗೆ ಒಂದು ದಿಟ್ಟವಾಗಿ ಉತ್ತರವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಮಾಜಿ ಯೋಧರು ಕೂಡ ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ ಬನ್ನಿ. ಸರ್ ನಮಸ್ಕಾರ. ಈಗಾಗಲೇ ಏನು ಒಂದು ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಸಾಕಷ್ಟು ಭಾರತದ ಮೇಲೆ ಅವಾಗವಾಗ ಒಂದು ಸಾರಿ ಏನು ಈ ಕುಚೇಷ್ಟಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಯಾವಾಗ ಆಗುತ್ತೆ? ಭಾರತದಲ್ಲಿ ಇಂಥ ಒಂದು ಕೆಲಸ ಬಹಳಷ್ಟು ಆಗಲಿಕ್ಕೆ ಲೇಟ್ ಆಗುತ್ತೆ. ಇದಕ್ಕೇನು ಹೇಳ್ತೀರಿ? ಸರ್, ಭಾರತ ಸರ್ಕಾರ ನಿನ್ನೆ ತೊಗೊಂಡ ನಿರ್ಧಾರ ಒಂದು ದೊಡ್ಡ ನಿರ್ಧಾರ. ಸೊ ಈಗ ಅವರೇನು 9 ಪ್ಲೇಸಲ್ಲಿ ಏನು ಅಟ್ಯಾಕ್ ಮಾಡಿದ್ದಾರೆ, 21 ಇದರಲ್ಲಿ 9 ತಾಲೂಕು ಪ್ಲೇಸಲ್ಲಿ. ಸೊ ಈಗ ಹೇಳ್ಬೇಕಂತಂದರೆ ಅವರು ಇರುವಂಥ ಒಂದು ಸಣ್ಣ ಸಣ್ಣ ಕ್ಯಾಂಪ್ಗಳು ಇದ್ದಾವೆ, ಇನ್ನೂ ರಗಡ ಕ್ಯಾಂಪ್ಗಳಿದ್ದಾವೆ. ಆ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ಕೊತ ಹೋದರೆ ಭಯೋತ್ಪಾದನೆ ಧ್ವಂಸ ಆಗುತ್ತೆ. ಯಾಕಂದರೆ ಮೇನ್ ಇರೋ ಜಾಗದಲ್ಲಿ ಧ್ವಂಸ ಆಗಿದೆ, ಅಲ್ಲಿಂದ ಅವರು ಶಿಫ್ಟ್ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಸೆಕೆಂಡ್ರಿ ಮಾತು. ಬಟ್ ಏನಪ್ಪ ಅಂತಂದರೆ ಅದು ಮಾಡುವಂಥ ಒಂದು POK ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅಲ್ಲೇ ಟ್ರೈನಿಂಗ್ ಸೆಂಟ್ರು ಅದೆಲ್ಲ ಮಾಡಿದ್ದಾರೆ. ಅದನ್ನು ಅವರು ತಿಳಿದು ಅದನ್ನು ಏನು ನಿನ್ನೆ ಮಾಡಿದ್ದಾರೆ ಸ್ಟ್ರೈಕು, ಇದು ಒಳ್ಳೆಯ ನಿರ್ಧಾರ ಮತ್ತು ಒಳ್ಳೆಯ ಗುರಿ ಅಂತ ಹೇಳ್ತಾ ಇದ್ದೇನೆ ನಾನು. ಅದೇ ರೀತಿ ಸರ್, ಇನ್ನೊಬ್ಬರು ಯೋಧರಿದ್ದಾರೆ. ಸರ್, ಈಗಾಗಲೇ ಇಂಥ ಒಂದು ಕೃತ್ಯಗಳು ನಡೀತಾ ಇರ್ತವೆ, ಆವಾಗವಾಗ ಈ ಗುಂಡು ಹಾರಿಸುವಂಥದ್ದು ಮತ್ತು ಭಾರತದ ಗಡಿಯನ್ನು ದಾಟಿ ಬಂದು ಬೇರೆ ಬೇರೆ ಒಂದು ಅಕ್ರಮವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಒಂದು ಸಾಕಷ್ಟು ಈ ಉಗ್ರಗಾಮಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಭಾರತದಲ್ಲಿ ಕಟ್ಟುನಿಟ್ಟಾದಂಥ ಒಂದು ಕ್ರಮ ತಗೊಳ್ಳುವಂಥಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಯಾಕೆ ಈ ರಾಜಕಾರಣಿಗಳು ಹಿಂದೇಟು ಹಾಕ್ತಾರೆ? ಇಲ್ಲ ಸರ್, ಹಿಂದೇಟು ಹಾಕ್ತಾ ಇಲ್ಲ, ಗೌರ್ಮೆಂಟ್ ಹಿಂದೇಟು ಆಗ್ತಾ ಇಲ್ಲ. ಬಟ್ ಇವಾಗ ಒಂದು ನಮ್ಮದು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನು ಇರ್ತೈತಿ, ಆ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮಗಿರೋದು ಉಗ್ರವಾದಿಗೆ ನಾವು ಏನು ಕೊಡಬೇಕು ತಕ್ಕ ಉತ್ತರ ಕೊಡ್ತಾ ಇದ್ದೀವಿ, ಇನ್ನೂ ಮಾಡ್ತಾಯಿದೆ, ಈ ಗೌರ್ಮೆಂಟ್ ಕೂಡ ಮಾಡ್ತಾಯಿದೆ ಸರ್. ಯಾಕಂದರೆ ನಾವು ಯಾವಾಗಲೂ ಮಾಡಿದರೂ ಕೂಡ ಮತ್ತು ಹ್ಯೂಮನ್ ರೈಟ್ಸದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಸೊ ಇವಾಗ ನಮ್ಮ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ನಡೀತಾ ಇರೋದು ಉಗ್ರವಾದಿಗೆ ಟೆರರಿಸಮ್ ನಾವು ಹೆಂಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಾವು ವರ್ಲ್ಡಲ್ಲಿ ಕೂಡ ನಾವು ಒಳ್ಳೆ ಟ್ರೈನರ್ ಇದ್ವಿ, ಒಳ್ಳೆ ನಾಲೆಡ್ಜು ಕೂಡ ಇದೆ ನಮಗೆ. ಸೊ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾರೆ, ಇವಾಗ ಆ ಅವಕಾಶ ನಾವು ಉಪಯೋಗಿಸ್ಕೊಂಡು ನಾವೆಲ್ಲ ಅದಕ್ಕೆ ಟೆರರಿಸಮ್ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ಯೋಧರು ಕೂಡ ಕೆಲವೊಬ್ಬ ಯೋಧರು ಆ ಪಾಕಿಸ್ತಾನ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಆ ಸಮುದಾಯದವರು ಬೇರೆ ಆ ಪಾಕಿಸ್ತಾನದವ್ರು ಮದುವೆಯಾಗಿ ಇಲ್ಲಿದ್ದಂಥ ಮಾಹಿತಿಗಳನ್ನು ಅಲ್ಲಿ ಕೊಡುವಂಥದ್ದಾಗ್ತದೆ. ಇಂಥ ಒಂದು ಏನು ಯೋಧರಲ್ಲಿ ನಡೀತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ನನ್ನ ಮಟ್ಟಿಗಂತೂ ಸರಿಯಲ್ಲ. ಆ ಥರ ಏನಾದರೂ ಅವರಿಗೆ ಖಂಡಿತವಾಗಿ ಪನಿಷ್ಮೆಂಟ್ ಆಗೇ ಆಗುತ್ತೆ. ಆ ಥರ ಆಗಬಾರ್ದು ಅಂತ ನನ್ನ ಬಯಕೆ. ಇನ್ ಕೇಸ್ ಅದೇನಾದರೂ ಆಗಿದ್ದರೆ ಅವ್ರಿಗೆ ಖಂಡಿತ ಪನಿಷ್ಮೆಂಟ್ ಸಿಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್, ಈಗಾಗಲೇ ನೀವು ಅಲ್ಲಿಂದ ಏನು ನಿವೃತ್ತಿಯನ್ನು ಹೊಂದು ಇಲ್ಲಿದ್ದೀರಿ, ಇವತ್ತಿನ ದಿವಸ ಈ ರೀತಿ ಆಗ್ತಿರ್ಬೇಕಾದ್ರೆ ನಿಮಗೂ ಕೂಡ ಅಲ್ಲಿ ಹೋಗಿ ಮತ್ತೆ ಯುದ್ಧ ಮಾಡಬೇಕನ್ನುವಂಥ ಹುಮ್ಮಸ್ಸಾಗಲಿ ಒಂದು ದೇಶಭಕ್ತಿ ಬರ್ತಾ ಇದೆನಾ? ದೇಶಭಕ್ತಿ ನಾವು ಯಾವಾಗ ಜಾಯಿನ್ ಆಗಿದ್ದೀವೋ ಆವಾಗಲಿದ್ದಾನೆ ನಮಗೆ ಪೂರ ಜೋಶಲ್ಲಿದ್ದೀವಿ. ನಾವು ಇವತ್ತಿನ ದಿನವೂ ನಮ್ಗೆ ಕರೆದ್ರೆ ನಾವು ತಯಾರಿದ್ದೀವಿ, ಎನಿ ಟೈಮ್ ನಾವು ತಯಾರಿದ್ದೀವಿ. ಆದರೆ ನಾವು ಯೋಚನೆ ಮಾಡ್ತಿರೋದು ನಾವು ಸರ್ವಿಸ್ ಮಾಡೋ ಸಮಯದಲ್ಲಿ ಇಂಥ ಸಂದರ್ಭ ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿರೋದು. ನಾವು ಸಿಕ್ಕಿಲ್ಲ ಅವಕಾಶ, ಇದೇ ಮಾತಿನ ದುಃಖ ನಮಗೆ. ಒಟ್ಟಾರೆಯಾಗಿ ಬಾಗಲಕೋಟೆ ಒಂದು ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಮಾಜಿ ಯೋಧರು ಕೂಡ ಇವತ್ತಿನ ದಿವಸ ಏನು ಪಾಕಿಸ್ತಾನದವರು ಉಗ್ರಗಾಮಿಗಳು ಈ ರೀತಿಯಾಗಿ ನಮ್ಮ ಒಂದು ಭಾರತದ ಮೇಲೆ ದಂಡೆತ್ತಿ ಬಂದು ಈ ರೀತಿ ಕೊಲೆ ಮಾಡುವಂಥದ್ದು, ಬೇರೆ ಬೇರೆ ಕೃತ್ಯಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ನಾವು ಕೂಡ ಅಲ್ಲಿದ್ದರೂ ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಾಕ್ ಆಕ್ರಮಿತ ಪ್ರದೇಶವಾದಂಥ ಪೆಹಲ್ಗಾಂವ್ನಲ್ಲಿ ಏನು ಉಗ್ರರ ಒಂದು ದಾಳಿಯಿಂದ ಭಾರತದ ಸಾಕಷ್ಟು ಪ್ರಜೆಗಳು ಕೂಡ ಅಲ್ಲಿ ಮೃತನಾದ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ದಿನಗಳ ನಂತರ ಭಾರತ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಿನ್ನೆ ರಾತ್ರಿ ಏನು ಏರ್ ಸ್ಟ್ರೈಕ್ ಮುಖಾಂತರ ಎಷ್ಟು ಒಂದು ಅಲ್ಲಿದ್ದಂಥ ಏನು ಉಗ್ರಗಾಮಿಗಳ ಒಂದು ತಾಣಗಳ ಮೇಲೆ ಗುಂಡು ಹಾಕುವುದರ ಮುಖಾಂತರ ಅವರಿಗೆ ಒಂದು ದಿಟ್ಟವಾಗಿ ಉತ್ತರವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಮಾಜಿ ಯೋಧರು ಕೂಡ ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ ಬನ್ನಿ. ಸರ್ ನಮಸ್ಕಾರ.
ಈಗಾಗಲೇ ಏನು ಒಂದು ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಸಾಕಷ್ಟು ಭಾರತದ ಮೇಲೆ ಅವಾಗವಾಗ ಒಂದು ಸಾರಿ ಏನು ಈ ಕುಚೇಷ್ಟಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಯಾವಾಗ ಆಗುತ್ತೆ? ಭಾರತದಲ್ಲಿ ಇಂಥ ಒಂದು ಕೆಲಸ ಬಹಳಷ್ಟು ಆಗಲಿಕ್ಕೆ ಲೇಟ್ ಆಗುತ್ತೆ. ಇದಕ್ಕೇನು ಹೇಳ್ತೀರಿ? ಸರ್, ಭಾರತ ಸರ್ಕಾರ ನಿನ್ನೆ ತೊಗೊಂಡ ನಿರ್ಧಾರ ಒಂದು ದೊಡ್ಡ ನಿರ್ಧಾರ. ಸೊ ಈಗ ಅವರೇನು 9 ಪ್ಲೇಸಲ್ಲಿ ಏನು ಅಟ್ಯಾಕ್ ಮಾಡಿದ್ದಾರೆ, 21 ಇದರಲ್ಲಿ 9 ತಾಲೂಕು ಪ್ಲೇಸಲ್ಲಿ. ಸೊ ಈಗ ಹೇಳ್ಬೇಕಂತಂದರೆ ಅವರು ಇರುವಂಥ ಒಂದು ಸಣ್ಣ ಸಣ್ಣ ಕ್ಯಾಂಪ್ಗಳು ಇದ್ದಾವೆ, ಇನ್ನೂ ರಗಡ ಕ್ಯಾಂಪ್ಗಳಿದ್ದಾವೆ. ಆ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ಕೊತ ಹೋದರೆ ಭಯೋತ್ಪಾದನೆ ಧ್ವಂಸ ಆಗುತ್ತೆ. ಯಾಕಂದರೆ ಮೇನ್ ಇರೋ ಜಾಗದಲ್ಲಿ ಧ್ವಂಸ ಆಗಿದೆ, ಅಲ್ಲಿಂದ ಅವರು ಶಿಫ್ಟ್ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಸೆಕೆಂಡ್ರಿ ಮಾತು. ಬಟ್ ಏನಪ್ಪ ಅಂತಂದರೆ ಅದು ಮಾಡುವಂಥ ಒಂದು POK ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅಲ್ಲೇ ಟ್ರೈನಿಂಗ್ ಸೆಂಟ್ರು ಅದೆಲ್ಲ ಮಾಡಿದ್ದಾರೆ. ಅದನ್ನು ಅವರು ತಿಳಿದು ಅದನ್ನು ಏನು ನಿನ್ನೆ ಮಾಡಿದ್ದಾರೆ ಸ್ಟ್ರೈಕು, ಇದು ಒಳ್ಳೆಯ ನಿರ್ಧಾರ ಮತ್ತು ಒಳ್ಳೆಯ ಗುರಿ ಅಂತ ಹೇಳ್ತಾ ಇದ್ದೇನೆ ನಾನು. ಅದೇ ರೀತಿ ಸರ್, ಇನ್ನೊಬ್ಬರು ಯೋಧರಿದ್ದಾರೆ. ಸರ್, ಈಗಾಗಲೇ ಇಂಥ ಒಂದು ಕೃತ್ಯಗಳು ನಡೀತಾ ಇರ್ತವೆ, ಆವಾಗವಾಗ ಈ ಗುಂಡು ಹಾರಿಸುವಂಥದ್ದು, ಮತ್ತು ಭಾರತದ ಗಡಿಯನ್ನು ದಾಟಿ ಬಂದು ಬೇರೆ ಬೇರೆ ಒಂದು ಅಕ್ರಮವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಒಂದು ಸಾಕಷ್ಟು ಈ ಉಗ್ರಗಾಮಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಭಾರತದಲ್ಲಿ ಕಟ್ಟುನಿಟ್ಟಾದಂಥ ಒಂದು ಕ್ರಮ ತಗೊಳ್ಳುವಂಥಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಯಾಕೆ ಈ ರಾಜಕಾರಣಿಗಳು ಹಿಂದೇಟು ಹಾಕ್ತಾರೆ? ಇಲ್ಲ ಸರ್, ಹಿಂದೇಟು ಹಾಕ್ತಾ ಇಲ್ಲ, ಗೌರ್ಮೆಂಟ್ ಹಿಂದೇಟು ಆಗ್ತಾ ಇಲ್ಲ. ಬಟ್ ಇವಾಗ ಒಂದು ನಮ್ಮದು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿರ್ತೈತಿ, ಆ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮಗಿರೋದು ಉಗ್ರವಾದಿಗೆ ನಾವು ಏನು ಕೊಡಬೇಕು ತಕ್ಕ ಉತ್ತರ ಕೊಡ್ತಾ ಇದ್ದೀವಿ, ಇನ್ನೂ ಮಾಡ್ತಾ ಇದೆ, ಈ ಗೌರ್ಮೆಂಟ್ ಕೂಡ ಮಾಡ್ತಾ ಇದೆ ಸರ್. ಯಾಕಂದರೆ ನಾವು ಯಾವಾಗಲೂ ಮಾಡಿದರೂ ಕೂಡ ಮತ್ತು ಹ್ಯೂಮನ್ ರೈಟ್ಸದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಸೊ ಇವಾಗ ನಮ್ಮ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ನಡೀತಾ ಇರೋದು ಉಗ್ರವಾದಿಗೆ ಟೆರರಿಸಮ್ ನಾವು ಹೆಂಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಾವು ವರ್ಲ್ಡಲ್ಲೇ ಕೂಡ ನಾವು ಒಳ್ಳೆ ಟ್ರೈನರ್ ಇದ್ದೀವಿ, ಒಳ್ಳೆ ನಾಲೆಡ್ಜು ಕೂಡ ಇದೆ ನಮಗೆ. ಸೊ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾರೆ, ಇವಾಗ ಆ ಅವಕಾಶ ನಾವು ಉಪಯೋಗಿಸ್ಕೊಂಡು ನಾವೆಲ್ಲ ಅದಕ್ಕೆ ಟೆರರಿಸಮ್ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ಯೋಧರು ಕೂಡ, ಕೆಲವೊಬ್ಬ ಯೋಧರು ಆ ಪಾಕಿಸ್ತಾನ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಆ ಸಮುದಾಯದವರು ಬೇರೆ ಆ ಪಾಕಿಸ್ತಾನದವ್ರು ಮದುವೆ ಆಗಿ ಅಲ್ಲಿ ಇಲ್ಲಿದ್ದಂಥ ಮಾಹಿತಿಗಳನ್ನು ಅಲ್ಲಿ ಕೊಡುವಂಥದ್ದಾಗ್ತದೆ. ಇಂಥ ಒಂದು ಏನು ಯೋಧರಲ್ಲಿ ನಡೀತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ನನ್ನ ಮಟ್ಟಿಗಂತೂ ಸರಿಯಲ್ಲ. ಆ ಥರ ಏನಾದರೂ ಅವರಿಗೆ ಖಂಡಿತವಾಗಿ ಪನಿಷ್ಮೆಂಟ್ ಆಗೇ ಆಗುತ್ತೆ. ಆ ಥರ ಆಗಬಾರ್ದು ಅಂತ ನನ್ನ ಬಯಕೆ. ಇನ್ ಕೇಸ್ ಅದೇನಾದರೂ ಆಗಿದ್ದರೆ ಅವ್ರಿಗೆ ಖಂಡಿತ ಪನಿಷ್ಮೆಂಟ್ ಸಿಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್, ಈಗಾಗಲೇ ನೀವು ಅಲ್ಲಿಂದ ಏನು ನಿವೃತ್ತಿಯನ್ನು ಹೊಂದು ಇಲ್ಲಿದ್ದೀರಿ, ಇವತ್ತಿನ ದಿವಸ ಈ ರೀತಿ ಆಗ್ತಿರ್ಬೇಕಾದ್ರೆ ನಿಮಗೂ ಕೂಡ ಅಲ್ಲಿ ಹೋಗಿ ಮತ್ತೆ ಯುದ್ಧ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಾಗಲಿ ಒಂದು ದೇಶಭಕ್ತಿ ಬರ್ತಾ ಇದೆನಾ? ದೇಶಭಕ್ತಿ ನಾವು ಯಾವಾಗ ಜಾಯಿನ್ ಆಗಿದ್ದೀವೋ ಆವಾಗಲಿದ್ದಾನೆ ನಮಗೆ ಪೂರ ಜೋಶಲ್ಲಿದ್ದೀವಿ. ನಾವು ಇವತ್ತಿನ ದಿನವೂ ನಮ್ಗೆ ಕರೆದ್ರೆ ನಾವು ತಯಾರಿದ್ದೀವಿ, ಎನಿ ಟೈಮ್ ನಾವು ತಯಾರಿದ್ದೀವಿ. ಆದರೆ ನಾವು ಯೋಚನೆ ಮಾಡ್ತಿರೋದು ನಾವು ಸರ್ವಿಸ್ ಮಾಡೋ ಸಮಯದಲ್ಲಿ ಇಂಥ ಸಂದರ್ಭ ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿರೋದು ನಾವು. ಸಿಕ್ಕಿಲ್ಲ ಅವಕಾಶ, ಇದೇ ಮಾತಿನ ದುಃಖ ನಮಗೆ. ಒಟ್ಟಾರೆಯಾಗಿ ಬಾಗಲಕೋಟೆ ಒಂದು ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಮಾಜಿ ಯೋಧರು ಕೂಡ ಇವತ್ತಿನ ದಿವಸ ಏನು ಪಾಕಿಸ್ತಾನದವರು ಉಗ್ರಗಾಮಿಗಳು ಈ ರೀತಿಯಾಗಿ ನಮ್ಮ ಒಂದು ಭಾರತದ ಮೇಲೆ ದಂಡೆತ್ತಿ ಬಂದು ಈ ರೀತಿ ಕೊಲೆ ಮಾಡುವಂಥದ್ದು, ಬೇರೆ ಬೇರೆ ಕೃತ್ಯಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ನಾವು ಕೂಡ ಅಲ್ಲಿದ್ದರೂ ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಾಕ್ ಆಕ್ರಮಿತ ಪ್ರದೇಶವಾದಂಥ ಪೆಹಲ್ಗಾವ್ನಲ್ಲಿ ಏನು ಉಗ್ರರ ಒಂದು ದಾಳಿಯಿಂದ ಭಾರತದ ಸಾಕಷ್ಟು ಪ್ರಜೆಗಳು ಕೂಡ ಅಲ್ಲಿ ಮೃತನಾದ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ದಿನಗಳ ನಂತರ ಭಾರತ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಿನ್ನೆ ರಾತ್ರಿ ಏನು ಏರ್ ಸ್ಟ್ರೈಕ್ ಮುಖಾಂತರ ಎಷ್ಟು ಒಂದು ಅಲ್ಲಿದ್ದಂಥ ಏನು ಉಗ್ರಗಾಮಿಗಳ ಒಂದು ತಾಣಗಳ ಮೇಲೆ ಗುಂಡು ಹಾಕುವುದರ ಮುಖಾಂತರ ಅವರಿಗೆ ಒಂದು ದಿಟ್ಟವಾಗಿ ಉತ್ತರವನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಮಾಜಿ ಯೋಧರು ಕೂಡ ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ ಬನ್ನಿ. ಸರ್, ನಮಸ್ಕಾರ. ಈಗಾಗಲೇ ಏನು ಒಂದು ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಸಾಕಷ್ಟು ಭಾರತದ ಮೇಲೆ ಅವಾಗವಾಗ ಒಂದು ಸಾರಿ ಏನು ಈ ಕುಚೇಷ್ಟಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಯಾವಾಗ ಆಗುತ್ತೆ? ಭಾರತದಲ್ಲಿ ಇಂಥ ಒಂದು ಕೆಲಸ ಬಹಳಷ್ಟು ಆಗಲಿಕ್ಕೆ ಲೇಟ್ ಆಗುತ್ತೆ. ಇದಕ್ಕೇನು ಹೇಳ್ತೀರಿ? ಸರ್, ಭಾರತ ಸರ್ಕಾರ ನಿನ್ನೆ ತೊಗೊಂಡ ನಿರ್ಧಾರ ಒಂದು ದೊಡ್ಡ ನಿರ್ಧಾರ. ಸೊ ಈಗ ಅವರೇನು 9 ಪ್ಲೇಸಲ್ಲಿ ಏನು ಅಟ್ಯಾಕ್ ಮಾಡಿದ್ದಾರೆ, 21 ಇದರಲ್ಲಿ 9
ತಾಲೂಕು ಪ್ಲೇಸಲ್ಲಿ. ಸೊ ಈಗ ಹೇಳ್ಬೇಕಂತಂದರೆ ಅವರು ಇರುವಂಥ ಒಂದು ಸಣ್ಣ ಸಣ್ಣ ಕ್ಯಾಂಪ್ಗಳು ಇದ್ದಾವೆ, ಇನ್ನೂ ರಗಡ ಕ್ಯಾಂಪ್ಗಳಿದ್ದಾವೆ. ಆ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ಕೊತ ಹೋದರೆ ಭಯೋತ್ಪಾದನೆ ಧ್ವಂಸ ಆಗುತ್ತೆ. ಯಾಕಂದರೆ ಮೇನ್ ಇರೋ ಜಾಗದಲ್ಲಿ ಧ್ವಂಸ ಆಗಿದೆ, ಅಲ್ಲಿಂದ ಅವರು ಶಿಫ್ಟ್ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಸೆಕೆಂಡ್ರಿ ಮಾತು. ಬಟ್ ಏನಪ್ಪ ಅಂತಂದರೆ ಅದು ಮಾಡುವಂಥ ಒಂದು POK ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅಲ್ಲೇ ಟ್ರೈನಿಂಗ್ ಸೆಂಟ್ರು ಅದೆಲ್ಲ ಮಾಡಿದ್ದಾರೆ. ಅದನ್ನು ಅವರು ತಿಳಿದು ಅದನ್ನು ಏನು ನಿನ್ನೆ ಮಾಡಿದ್ದಾರೆ ಸ್ಟ್ರೈಕು, ಇದು ಒಳ್ಳೆಯ ನಿರ್ಧಾರ ಮತ್ತು ಒಳ್ಳೆಯ ಗುರಿ ಅಂತ ಹೇಳ್ತಾ ಇದ್ದೇನೆ ನಾನು. ಅದೇ ರೀತಿ ಸರ್ ಇನ್ನೊಬ್ಬರು ಯೋಧರಿದ್ದಾರೆ. ಸರ್ ಈಗಾಗಲೇ ಇಂಥ ಒಂದು ಕೃತ್ಯಗಳು ನಡೀತಾ ಇರ್ತವೆ, ಆವಾಗವಾಗ ಈ ಗುಂಡು ಹಾರಿಸುವಂಥದ್ದು, ಮತ್ತು ಭಾರತದ ಗಡಿಯನ್ನು ದಾಟಿ ಬಂದು ಬೇರೆ ಬೇರೆ ಒಂದು ಅಕ್ರಮವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಒಂದು ಸಾಕಷ್ಟು ಈ ಉಗ್ರಗಾಮಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಭಾರತದಲ್ಲಿ ಕಟ್ಟುನಿಟ್ಟಾದಂಥ ಒಂದು ಕ್ರಮ ತಗೊಳ್ಳುವಂಥಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಯಾಕೆ ಈ ರಾಜಕಾರಣಿಗಳು ಹಿಂದೇಟು ಹಾಕ್ತಾರೆ? ಇಲ್ಲ ಸರ್, ಹಿಂದೇಟು ಹಾಕ್ತಾ ಇಲ್ಲ, ಗೌರ್ಮೆಂಟ್ ಹಿಂದೇಟು ಆಗ್ತಾ ಇಲ್ಲ. ಬಟ್ ಇವಾಗ ಒಂದು ನಮ್ಮದು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನು ಇರ್ತೈತಿ, ಆ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮಗಿರೋದು ಉಗ್ರವಾದಿಗೆ ನಾವು ಏನು ಕೊಡಬೇಕು ತಕ್ಕ ಉತ್ತರ ಕೊಡ್ತಾ ಇದ್ದೀವಿ, ಇನ್ನೂ ಮಾಡ್ತಾಯಿದೆ, ಈ ಗೌರ್ಮೆಂಟ್ ಕೂಡ ಮಾಡ್ತಾಯಿದೆ ಸರ್. ಯಾಕಂದರೆ ನಾವು ಯಾವಾಗಲೂ ಮಾಡಿದರೂ ಕೂಡ ಮತ್ತು ಹ್ಯೂಮನ್ ರೈಟ್ಸದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಸೊ ಇವಾಗ ನಮ್ಮ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ನಡೀತಾ ಇರೋದು ಉಗ್ರವಾದಿಗೆ ಟೆರರಿಸಮ್ ನಾವು ಹೆಂಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಾವು ವರ್ಲ್ಡಲ್ಲಿ ಕೂಡ ನಾವು ಒಳ್ಳೆ ಟ್ರೈನರ್ ಇದ್ದೀವಿ, ಒಳ್ಳೆ ನಾಲೆಡ್ಜು ಕೂಡ ಇದೆ ನಮಗೆ. ಸೊ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾರೆ, ಇವಾಗ ಆ ಅವಕಾಶ ನಾವು ಉಪಯೋಗಿಸ್ಕೊಂಡು ನಾವೆಲ್ಲ ಅದಕ್ಕೆ ಟೆರರಿಸಮ್ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್ ಈಗಾಗಲೇ ನಿಮ್ಮ ಯೋಧರು ಕೂಡ, ಕೆಲವೊಬ್ಬ ಯೋಧರು ಆ ಪಾಕಿಸ್ತಾನ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಆ ಸಮುದಾಯದವರು ಬೇರೆ ಆ ಪಾಕಿಸ್ತಾನದವ್ರು ಮದುವೆ ಆಗಿ ಅಲ್ಲಿ ಇಲ್ಲಿದ್ದಂಥ ಮಾಹಿತಿಗಳನ್ನು ಅಲ್ಲಿ ಕೊಡುವಂಥದ್ದಾಗ್ತದೆ. ಇಂಥ ಒಂದು ಏನು ಯೋಧರಲ್ಲಿ ನಡೀತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ನನ್ನ ಮಟ್ಟಿಗಂತೂ ಸರಿಯಲ್ಲ. ಆ ಥರ ಏನಾದರೂ ಅವರಿಗೆ ಖಂಡಿತವಾಗಿ ಪನಿಷ್ಮೆಂಟ್ ಆಗೇ ಆಗುತ್ತೆ. ಆ ಥರ ಆಗಬಾರ್ದು ಅಂತ ನನ್ನ ಬಯಕೆ. ಇನ್ ಕೇಸ್ ಅದೇನಾದರೂ ಆಗಿದ್ದರೆ ಅವ್ರಿಗೆ ಖಂಡಿತ ಪನಿಷ್ಮೆಂಟ್ ಸಿಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ. ಅದೇ ರೀತಿ ಇಲ್ಲೊಬ್ಬರು ಕೂಡ ಇದ್ದಾರೆ. ಸರ್ ಈಗಾಗಲೇ ನೀವು ಅಲ್ಲಿಂದ ಏನು ನಿವೃತ್ತಿಯನ್ನು ಹೊಂದು ಇಲ್ಲಿದ್ದೀರಿ, ಇವತ್ತಿನ ದಿವಸ ಈ ರೀತಿ ಆಗ್ತಿರ್ಬೇಕಾದ್ರೆ ನಿಮಗೂ ಕೂಡ ಅಲ್ಲಿ ಹೋಗಿ ಮತ್ತೆ ಯುದ್ಧ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಾಗಲಿ, ಒಂದು ದೇಶಭಕ್ತಿ ಬರ್ತಾ ಇದೆನಾ? ದೇಶಭಕ್ತಿ ನಾವು ಯಾವಾಗ ಜಾಯಿನ್ ಆಗಿದ್ದೀವೋ ಆವಾಗಲಿದ್ದಾನೆ ನಮಗೆ ಪೂರ ಜೋಶಲ್ಲಿದ್ದೀವಿ. ನಾವು ಇವತ್ತಿನ ದಿನವೂ ನಮ್ಗೆ ಕರೆದ್ರೆ ನಾವು ತಯಾರಿದ್ದೀವಿ, ಎನಿ ಟೈಮ್ ನಾವು ತಯಾರಿದ್ದೀವಿ. ಆದರೆ ನಾವು ಯೋಚನೆ ಮಾಡ್ತಿರೋದು, ನಾವು ಸರ್ವಿಸ್ ಮಾಡೋ ಸಮಯದಲ್ಲಿ ಇಂಥ ಸಂದರ್ಭ ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿರೋದು. ನಾವು ಸಿಕ್ಕಿಲ್ಲ ಅವಕಾಶ, ಇದೇ ಮಾತಿನ ದುಃಖ ನಮಗೆ. ಒಟ್ಟಾರೆಯಾಗಿ ಬಾಗಲಕೋಟೆ ಒಂದು ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಮಾಜಿ ಯೋಧರು ಕೂಡ ಇವತ್ತಿನ ದಿವಸ ಏನು ಪಾಕಿಸ್ತಾನದವರು ಉಗ್ರಗಾಮಿಗಳು ಈ ರೀತಿಯಾಗಿ ನಮ್ಮ ಒಂದು ಭಾರತದ ಮೇಲೆ ದಂಡೆತ್ತಿ ಬಂದು ಈ ರೀತಿ ಕೊಲೆ ಮಾಡುವಂಥದ್ದು, ಬೇರೆ ಬೇರೆ ಕೃತ್ಯಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ನಾವು ಕೂಡ ಅಲ್ಲಿದ್ದರೂ ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.